ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 0 ಇರುವಂತಹ 4 ಅಂಕಿಯ ವ್ಯವಕಲನ ಲೆಕ್ಕಗಳನ್ನು ಕಲಿಯೋಣ. ಮೊದಲನೆಯದಾಗಿ 5028 ಮೈನಸ್ 2145. ಇಲ್ಲಿ ನಾವು ಈ ಮೇಲಿನ ಸಂಖ್ಯೆಯಲ್ಲಿ ಈ ಕೆಳಗಿನ ಸಂಖ್ಯೆಯನ್ನು ಮೈನಸ್ ಮಾಡೋಣ. 8ರಲ್ಲಿ 5 ಕಳೆದರೆ 3, 2ರಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ ನಾವು 4 ಕಳೆದರೆ 8 ಉಳಿಯುತ್ತೆ. 0ಯಲ್ಲಿ 1 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 2 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು ಕೈಲ ತೆಗೆದುಕೊಂಡ ಮೇಲೆ 10 ಆಗುತ್ತೆ. ಈ 10ರಲ್ಲಿ ನಾವು 2 ಕಳೆದರೆ 8 ಉಳಿಯುತ್ತೆ. 5ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 5ರಲ್ಲಿ 3 ಕಳೆದರೆ 2. ಉತ್ತರ 2883. ನೆಕ್ಸ್ಟ್ 7004 ಮೈನಸ್ 3212. 4ರಲ್ಲಿ 2 ಕಳೆದರೆ 2, 0ಯಲ್ಲಿ 1 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 1 ಕಳೆದರೆ 9 ಉಳಿಯುತ್ತೆ. 0ಯಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 3 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು ಕೈಲ ತೆಗೆದುಕೊಂಡ ಮೇಲೆ 10 ಆಗುತ್ತೆ. ಈ 10ರಲ್ಲಿ ನಾವು 2 ಹಾಗೂ ಈ ಕೈಲ 1 ಅಂದರೆ 10ರಲ್ಲಿ 3 ಕಳೆದರೆ 7, 7ರಲ್ಲಿ 3 ಹಾಗೂ ಈ ಕೈಲ 1 ಕಳೆಯಬೇಕು, ಅಂದರೆ 7ರಲ್ಲಿ 4 ಕಳೆದರೆ 3. ಉತ್ತರ 3792. ನೆಕ್ಸ್ಟ್ 8010 ಮೈನಸ್ 4567. 0ಯಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 7 ಕಳೆದರೆ 3 ಉಳಿಯುತ್ತೆ. 1ರಲ್ಲಿ 6 ಹಾಗೂ ಈ ಕೈಲ 1 ಅಂದರೆ 1ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 1 ಇದ್ದಿದ್ದು 11 ಆಗುತ್ತೆ. ಈ 11ರಲ್ಲಿ ನಾವು 7 ಕಳೆದರೆ 4 ಉಳಿಯುತ್ತೆ. 0ಯಲ್ಲಿ 5 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 6 ಕಳೆದರೆ 4 ಉಳಿಯುತ್ತೆ. 8ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 5 ಕಳೆದರೆ 3. ಉತ್ತರ 3443. ನೆಕ್ಸ್ಟ್ 9005 ಮೈನಸ್ 2789. 5ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 5 ಇದ್ದಿದ್ದು 15 ಆಗುತ್ತೆ. ಈ 15ರಲ್ಲಿ ನಾವು 9 ಕಳೆದರೆ 6 ಉಳಿಯುತ್ತೆ. 0ಯಲ್ಲಿ 8 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 9 ಕಳೆದರೆ 1 ಉಳಿಯುತ್ತೆ. 0ಯಲ್ಲಿ 7 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 8 ಕಳೆದರೆ 2 ಉಳಿಯುತ್ತೆ. 9ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 9ರಲ್ಲಿ 3 ಕಳೆದರೆ 6. ಉತ್ತರ 6216. ನೆಕ್ಸ್ಟ್ 6040 ಮೈನಸ್ 1835. 0ಯಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 5 ಕಳೆದರೆ 5, 4ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 4ರಲ್ಲಿ 4 ಕಳೆದರೆ 0 ಉಳಿಯುತ್ತೆ. 0ಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 8 ಕಳೆದರೆ 2 ಉಳಿಯುತ್ತೆ. 6ರಲ್ಲಿ 1 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 2 ಕಳೆದರೆ 4. ಉತ್ತರ 4205. ನೆಕ್ಸ್ಟ್ 7500 ಮೈನಸ್ 2698. 0ಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 8 ಕಳೆದರೆ 2, 0ಯಲ್ಲಿ 9 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 10 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 10 ಕಳೆದರೆ 0 ಉಳಿಯುತ್ತೆ. 5ರಲ್ಲಿ 6 ಹಾಗೂ ಈ ಕೈಲ 1 ಅಂದರೆ 5ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 5 ಇದ್ದಿದ್ದು 15 ಆಗುತ್ತೆ. ಈ 15ರಲ್ಲಿ ನಾವು 7 ಕಳೆದರೆ 8 ಉಳಿಯುತ್ತೆ. 7ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 7ರಲ್ಲಿ 3 ಕಳೆದರೆ 4. ಉತ್ತರ 4802. ನೆಕ್ಸ್ಟ್ 4082 ಮೈನಸ್ 1946. 2ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ 6 ಕಳೆದರೆ 6 ಉಳಿಯುತ್ತೆ. 8ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 5 ಕಳೆದರೆ
3 ಉಳಿಯುತ್ತೆ. 0ಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 9 ಕಳೆದರೆ 1 ಉಳಿಯುತ್ತೆ. 4ರಲ್ಲಿ 1 ಹಾಗೂ ಈ ಕೈಲ 1 ಅಂದರೆ 4ರಲ್ಲಿ 2 ಕಳೆದರೆ 2. ಉತ್ತರ 2136. ನೆಕ್ಸ್ಟ್ 9060 ಮೈನಸ್ 3875. 0ಯಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 5 ಕಳೆದರೆ 5 ಉಳಿಯುತ್ತೆ. 6ರಲ್ಲಿ 7 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 6 ಇದ್ದಿದ್ದು 16 ಆಗುತ್ತೆ. ಈ 16ರಲ್ಲಿ ನಾವು 8 ಕಳೆದರೆ 8 ಉಳಿಯುತ್ತೆ. 0ಯಲ್ಲಿ 8 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 9 ಕಳೆದರೆ 1 ಉಳಿಯುತ್ತೆ. 9ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 9ರಲ್ಲಿ 4 ಕಳೆದರೆ 5. ಉತ್ತರ 5185. ನೆಕ್ಸ್ಟ್ 8203 ಮೈನಸ್ 4518. 3ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 3 ಇದ್ದಿದ್ದು 13 ಆಗುತ್ತೆ. ಈ 13ರಲ್ಲಿ 8 ಕಳೆದರೆ 5. 0ಯಲ್ಲಿ 1 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 2 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 5ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 2 ಕಳೆದರೆ 8. 2ರಲ್ಲಿ 5 ಹಾಗೂ ಈ ಕೈಲ 1 ಅಂದರೆ 2ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಈ 4ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ ನಾವು 6 ಕಳೆದರೆ 6 ಉಳಿಯುತ್ತೆ. 8ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 5 ಕಳೆದರೆ 3. ಉತ್ತರ 3685. ನೆಕ್ಸ್ಟ್ 5007 ಮೈನಸ್ 2389. 7ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 7 ಇದ್ದಿದ್ದು 17 ಆಗುತ್ತೆ. ಈ 17ರಲ್ಲಿ 9 ಕಳೆದರೆ 8. 0ಯಲ್ಲಿ 8 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 3ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 9 ಕಳೆದರೆ 1 ಉಳಿಯುತ್ತೆ. 0ಯಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 2ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 4 ಕಳೆದರೆ 6 ಉಳಿಯುತ್ತೆ. 5ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 5ರಲ್ಲಿ 3 ಕಳೆದರೆ 2. ಉತ್ತರ 2618. ನೆಕ್ಸ್ಟ್ 7015 ಮೈನಸ್ 2948. 5ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 5 ಇದ್ದಿದ್ದು 15 ಆಗುತ್ತೆ. ಈ 15ರಲ್ಲಿ ನಾವು 8 ಕಳೆದರೆ 7 ಉಳಿಯುತ್ತೆ. 1ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 1ರಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 1 ಇದ್ದಿದ್ದು 11 ಆಗುತ್ತೆ. ಈ 11ರಲ್ಲಿ ನಾವು 5 ಕಳೆದರೆ 6 ಉಳಿಯುತ್ತೆ. 0ಯಲ್ಲಿ 9 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 10 ಕಳೆಯಲಿಕ್ಕೆ ಬರಲ್ಲ. 2ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 10 ಕಳೆದರೆ 0 ಉಳಿಯುತ್ತೆ. 7ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 7ರಲ್ಲಿ 3 ಕಳೆದರೆ 4. ಉತ್ತರ 4067. ನೆಕ್ಸ್ಟ್ 8032 ಮೈನಸ್ 4756. 2ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ 6 ಕಳೆದರೆ 6. 3ರಲ್ಲಿ 5 ಹಾಗೂ ಈ ಕೈಲ 1 ಅಂದರೆ 3ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 3 ಇದ್ದಿದ್ದು 13 ಆಗುತ್ತೆ. ಈ 13ರಲ್ಲಿ ನಾವು 6 ಕಳೆದರೆ 7 ಉಳಿಯುತ್ತೆ. 0ಯಲ್ಲಿ 7 ಹಾಗೂ ಈ ಕೈಲ 1 ಕಳೆಯಬೇಕು ಅಂದರೆ 0ಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 8 ಕಳೆದರೆ 2 ಉಳಿಯುತ್ತೆ. 8ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 5 ಕಳೆದರೆ 3. ಉತ್ತರ 3270. ನೆಕ್ಸ್ಟ್ 9040 ಮೈನಸ್ 3867. 0ಯಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 6ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 7 ಕಳೆದರೆ 3 ಉಳಿಯುತ್ತೆ. 4ರಲ್ಲಿ 6 ಹಾಗೂ ಈ ಕೈಲ 1 ಅಂದರೆ 4ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 8ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 4 ಇದ್ದಿದ್ದು 14 ಆಗುತ್ತೆ. ಈ 14ರಲ್ಲಿ ನಾವು 7 ಕಳೆದರೆ 7 ಉಳಿಯುತ್ತೆ. 0ಯಲ್ಲಿ 8 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 3ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ.
ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 9 ಕಳೆದರೆ 1 ಉಳಿಯುತ್ತೆ. 9ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 9ರಲ್ಲಿ 4 ಕಳೆದರೆ 5. ಉತ್ತರ 5173. ನೆಕ್ಸ್ಟ್ 6009 ಮೈನಸ್ 2584. 9ರಲ್ಲಿ 4 ಕಳೆದರೆ 5. 0ಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 5ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 8 ಕಳೆದರೆ 2. 0ಯಲ್ಲಿ 5 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ನಾವೇನು ಮಾಡೋಣ, ಎರಡರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 6 ಕಳೆದರೆ 4 ಉಳಿಯುತ್ತೆ. 6ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 3 ಕಳೆದರೆ 3. ಉತ್ತರ 3425. ನೆಕ್ಸ್ಟ್ 7090 ಮೈನಸ್ 3486. 0ಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲೊಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 6 ಕಳೆದರೆ 4 ಉಳಿಯುತ್ತೆ. 9ರಲ್ಲಿ 8 ಹಾಗೂ ಈ ಕೈಲ 1 ಅಂದರೆ 9ರಲ್ಲಿ 9 ಕಳೆದರೆ 0. 0ಯಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 3ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 4 ಕಳೆದರೆ 6 ಉಳಿಯುತ್ತೆ. 7ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 7ರಲ್ಲಿ 4 ಕಳೆದರೆ 3. ಉತ್ತರ 3604. ನೆಕ್ಸ್ಟ್ 8105 ಮೈನಸ್ 4729. 5ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 2ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 5 ಇದ್ದಿದ್ದು 15 ಆಗುತ್ತೆ. ಈ 15ರಲ್ಲಿ ನಾವು 9 ಕಳೆದರೆ 6 ಉಳಿಯುತ್ತೆ. 0ಯಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 3 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ನಾವು 7ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 3 ಕಳೆದರೆ 7 ಉಳಿಯುತ್ತೆ. 1ರಲ್ಲಿ 7 ಹಾಗೂ ಈ ಕೈಲ 1 ಅಂದರೆ 1ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ನಾವು 4ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 1 ಇದ್ದಿದ್ದು 11 ಆಗುತ್ತೆ. ಈ 11ರಲ್ಲಿ ನಾವು 8 ಕಳೆದರೆ 3 ಉಳಿಯುತ್ತೆ. 8ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 5 ಕಳೆದರೆ 3. ಉತ್ತರ 3376. ನೆಕ್ಸ್ಟ್ 9052 ಮೈನಸ್ 3878. 2ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 7ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ 8 ಕಳೆದರೆ 4. 5ರಲ್ಲಿ 7 ಹಾಗೂ ಈ ಕೈಲ 1 ಅಂದರೆ 5ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 8ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 5 ಇದ್ದಿದ್ದು 15 ಆಗುತ್ತೆ. ಈ 15ರಲ್ಲಿ 8 ಕಳೆದರೆ 7. 0ಯಲ್ಲಿ 8 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 3ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 9 ಕಳೆದರೆ 1. 9ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 9ರಲ್ಲಿ 4 ಕಳೆದರೆ 5. ಉತ್ತರ 5174. ನೆಕ್ಸ್ಟ್ 4008 ಮೈನಸ್ 1969. 8ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 6ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 8 ಇದ್ದಿದ್ದು 18 ಆಗುತ್ತೆ. ಈ 18ರಲ್ಲಿ 9 ಕಳೆದರೆ 9. 0ಯಲ್ಲಿ 6 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 9ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 7 ಕಳೆದರೆ 3. 0ಯಲ್ಲಿ 9 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 10 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 1ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 10 ಕಳೆದರೆ 0. 4ರಲ್ಲಿ 1 ಹಾಗೂ ಈ ಕೈಲ 1 ಅಂದರೆ 4ರಲ್ಲಿ 2 ಕಳೆದರೆ 2. ಉತ್ತರ 2039. ನೆಕ್ಸ್ಟ್ 6070 ಮೈನಸ್ 2895. 0ಯಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 9ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 5 ಕಳೆದರೆ 5. 7ರಲ್ಲಿ 9 ಹಾಗೂ ಈ ಕೈಲ 1 ಅಂದರೆ 7ರಲ್ಲಿ 10 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ನಾವು 8ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 7 ಇದ್ದಿದ್ದು 17 ಆಗುತ್ತೆ. ಈ 17ರಲ್ಲಿ 10 ಕಳೆದರೆ 7 ಉಳಿಯುತ್ತೆ. 0ಯಲ್ಲಿ 8 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 2ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 9 ಕಳೆದರೆ 1.
6ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 3 ಕಳೆದರೆ 3. ಉತ್ತರ 3175. ನೆಕ್ಸ್ಟ್ 9021 ಮೈನಸ್ 4837. 1ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 3ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 1 ಇದ್ದಿದ್ದು 11 ಆಗುತ್ತೆ. ಈ 11ರಲ್ಲಿ ನಾವು 7 ಕಳೆದರೆ 4 ಉಳಿಯುತ್ತೆ. 2ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 2ರಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 8ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ ನಾವು 4 ಕಳೆದರೆ 8 ಉಳಿಯುತ್ತೆ. 0ಯಲ್ಲಿ 8 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 4ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 9 ಕಳೆದರೆ 1 ಉಳಿಯುತ್ತೆ. 9ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 9ರಲ್ಲಿ 5 ಕಳೆದರೆ 4. ಉತ್ತರ 4184. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.